ಮೊಹಮ್ಮದ್ ಸಮೀರ್ ಜೊತೆಯಲ್ಲೇ ಇದ್ದ ಮಟ್ಟಣ್ಣವರ್. ಇಡೀ ದಿನ ಸಮೀರ್ ಮನೆಯಲ್ಲೇ ಮಟ್ಟಣ್ಣನವರ್ ಇದ್ರು. ಸಮೀರ್ನನ್ನ ಕರೆದೊಯ್ದಿದ್ದಾರೆ. ಗಿರೀಶ್ ಮಟ್ಟಣ್ಣವರ್ ಅಶ್ಲೀಲ ಪದ ಬಳಕೆ ಸಂಬಂಧ ನಡೆದಿರುವಂತ ರೇಡ್ ಇದು. ಸಮೀರ್ ವಿರುದ್ಧ ಸುಳ್ಳು ಕೇಸ್ ಅಂತ ಹೇಳಿ ಮಟ್ಟಣ್ಣನವರ್ ಹೇಳಿದ್ದಾರೆ. ಇವತ್ತು ಇಡೀ ಮಟ್ಟಣ್ಣವರ್ ಸಮೀರ್ ಜೊತೆಗೇನೆ ಇದ್ರು. ಅಶ್ಲೀಲ ಪದ ಬಳಕೆ ಸಂಬಂಧ ನಡೆದಿರುವಂತ ರೇಡ್ ಇದು ಅಂತೇಳಿ ಹೇಳಿದ್ದಾರೆ. ಸಮೀರ್ ವಿರುದ್ಧ ಸುಳ್ಳು ಕೇಸ್ ಅಂತೇಳಿ ಮಟ್ಟಣ್ಣನವರ್ ಹೇಳಿದ್ದಾರೆ. ಮೊಹಮ್ಮದ್ ಸಮೀರ್ ಜೊತೆಯಲ್ಲೇ ಇವತ್ತು ಇಡೀ ಮಟ್ಟಣ್ಣವರ್ ಇದ್ರು. ಫಸ್ಟ್ ಆಫ್ ಆಲ್ ಇದು ರೇಡ್ ಅಲ್ಲ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ಸಮೀರ್ ಎಂಡಿ ಅವರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಅವರು ವಿಡಿಯೋ ನೋಡಿ. ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ. ದಯವಿಟ್ಟು ಅದನ್ನ ತೆಗೆದುಹಾಕ್ಬಿಡಿ. ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಸಮೀರ್ ಅವರ ಮೇಲೆ ಯಾವ ಕೇಸು ಆಗಿಲ್ಲ. ಅದರಲ್ಲಿ ಅವರು ಒಂದ್ ಕಡೆ ಹೇಳ್ತಾರೆ, ಬೆಳ್ತಂಗಡಿ ಪೊಲೀಸರು ಚಾಟುಗಳು, ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ. ಅದನ್ನ ಪರ್ಸನಲ್ ಆಗಿ ತಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಇವತ್ತು ಇಡೀ ಮಟ್ಟಣ್ಣವರ್ ಕೂಡ ಸಮೀರ್ ಮನೆಯಲ್ಲೇ ಇದ್ರು ಅನ್ನೋದು. ಪೊಲೀಸರು ಬಂದಾಗ ಮಟ್ಟಣ್ಣವರ್ ಏನಂದ್ರು, ಮತ್ತೆ ಯಾವ ಪ್ರಕರಣದಲ್ಲಿ ಈಗ ಆತನನ್ನ ಕರ್ಕೊಂಡು ಹೋಗಿದ್ದು, ಸದ್ಯಕ್ಕೆ ಏನೇನ್ ಸೀಸ್ ಮಾಡಿದ್ದಾರೆ ಸಮೀರ್ ಮನೆಯಲ್ಲಿ? ಅರವಿಂದ್, ಎಸ್ ರಂಜಿತ್, ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣ ಏನಿತ್ತು, ಈ ಪ್ರಕರಣ ಮುನ್ನೆಲೆಗೆ ಬರುವುದಕ್ಕಿಂತ ಮುಂಚಿತವಾಗಿ ಎಂಡಿ ಸಮೀರ್ ಅವರು ಒಂದು ಎಐ ವಿಡಿಯೋನ ಮಾಡಿರ್ತಾರೆ. ಆ ಎಐ ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಧರ್ಮಸ್ಥಳ ಜೊತೆಗೆ ಆ ಕ್ಷೇತ್ರದಲ್ಲಿ ನಡೆದಂತಹ ಒಂದು ಘಟನೆ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಡುವಂತ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸರಿಗೆ ಒಂದು ಸ್ಟೇಟ್ಮೆಂಟ್ ಒಂದು ಹೇಳಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕಾರಂತರ ಹೇಳಿರುವಂತದನ್ನ ಇವರು ಕೇಳ್ತಾರೆ. ಅವ್ರು ಹೇಳಿದಂತೆ ಕೇಳ್ತಾರೆ ಅನ್ನುವಂತ ಆ ಪದ ಬಳಸುವಾಗ ಒಂದು ಪದಗಳನ್ನ ಬಳಸಿರ್ತಾರೆ. ಆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಠಾಣೆಯಲ್ಲಿ ಒಂದು ಎಫ್ಐಆರ್ ದಾಖಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ತನಿಖೆಗೆ ಸರಿಯಾಗಿ ಸಹಕರಿಸಿಲ್ಲ ಅನ್ನುವಂತಹ ಆರೋಪದಡಿ ಇವತ್ತು ಬೆಳ್ತಂಗಡಿ ಪೊಲೀಸರು ಬನ್ನೇರಘಟ್ಟ ನಿವಾಸಕ್ಕೆ ಬಂದು ಅಲ್ಲಿ ಪರಿಶೀಲನೆ ಮಾಡಿರುವಂತದ್ದು. ಸದ್ಯ ನಾವೀಗ ಅದೇ ಸ್ಥಳದಲ್ಲಿ ಸುಮಾರು 8 ಗಂಟೆಗಳ ಕಾಲ ಒಂದು ಪರಿಶೀಲನೆಯನ್ನು ಮಾಡಿ ಎಐ ವಿಡಿಯೋಗೆ ಸಂಬಂಧಪಟ್ಟಂತೆ ಅವರು ಬಳಕೆ ಮಾಡಿದಂತಹ ಕಂಪ್ಯೂಟರ್ ಸಿಸ್ಟಮ್ ಆಗಿರಬಹುದು, ಅದರ ಜೊತೆಗೆ ಇದ್ದಂತಹ 2 ಮೊಬೈಲ್ಗಳು, ಆತ ಏನೇನು ದಾಖಲೆಗಳನ್ನ ಬರೆದುಕೊಂಡಿದ್ದ, ಅಂದ್ರೆ ಎಐ ವಿಡಿಯೋನಲ್ಲಿ ಬಳಸಬೇಕಾದಂತಹ ಹೇಳಬೇಕಾದಂತಹ ಮಾಹಿತಿ ಏನಿತ್ತು, ಅದರ ಬಗ್ಗೆ ಬರೆದಂತಹ ಏನು ಪ್ರಾಥಮಿಕ ಮಾಹಿತಿ ಇತ್ತು, ಆ ಎಲ್ಲಾ ಬುಕ್ಸ್ ಗಳನ್ನ ಜೊತೆಗೆ ಆ ಒಂದು ಹಾರ್ಡ್ ಡಿಸ್ಕ್ ಮೊಬೈಲ್ಗಳೇನಿರುತ್ತೆ ಅದನ್ನ ಪರಿಶೀಲನೆ ಮಾಡಿ ವಶಕ್ಕೆ ಪಡೆದುಕೊಂಡು ತೆಗೆದುಕೊಂಡು ಹೋಗಿರುವಂತದ್ದು. ಅಲ್ಲಿದ್ದಂತಹ ಮಟೀರಿಯಲ್ಸ್ ಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಈ ಒಂದು ಪರಿಶೀಲನೆ ಕಾರ್ಯ ಮುಗಿದ ಬಳಿಕ, ಅಂದ್ರೆ ಈ ಹಿಂದೆ ಅಂದ್ರೆ ಒಂದು ದಿನಕ್ಕೂ ಮುಂಚಿತವಾಗಿ ಸಮೀರ್ಗೂ ಹಾಗೂ ಗಿರೀಶ್ ಮಟ್ಟಣ್ಣವರವರಿಗೂ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಪರಿಶೀಲನೆ ಮಾಡುವಂತ ಕಾರ್ಯ ಇರುತ್ತೆ, ಹಾಗಾಗಿ ನಾವು ಬರ್ತೀವಿ, ತಾವು ಕೂಡ ಅಲ್ಲಿ ಹಾಜರಿರಬೇಕು ಅನ್ನುವಂಥದ್ದನ್ನ ಹೇಳಿರ್ತಾರೆ. ಗಿರೀಶ್ ಮಟ್ಟಣ್ಣವರವರು ಕೂಡ ಈ ಒಂದು ಪರಿಶೀಲನೆ ಕಾರ್ಯದಲ್ಲಿ ಪಂಚನಾಮೆಯಾಗಿ ಅಂದ್ರೆ ಒಂದು ಸಹಿ ಹಾಕೋದಕ್ಕೆ ಆ ಒಂದು ತನಿಖೆಯ ಪ್ರಕ್ರಿಯೆ ಏನಿರುತ್ತೆ ಆ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವರು ಕೂಡ ಬಂದಿರ್ತಾರೆ. ಈ ಹಂತದಲ್ಲಿ ಬೆಳ್ತಂಗಡಿ ಪೊಲೀಸರು ಇಲ್ಲಿ ಬಂದಂತ ಸಂದರ್ಭದಲ್ಲಿ ಇವರು ಮೊದಲಿಗೆ ಬಾಗಿಲನ್ನ ತೆಗೆದಿರೋದಿಲ್ಲ. ಅದಾದ ಬಳಿಕ ಇವರು ಕರೆ ಮಾಡಿ ತಿಳಿಸಿದ ಬಳಿಕ ಬಾಗಿಲನ್ನು ತೆಗಿತಾರೆ. ಸತತವಾಗಿ 8 ಗಂಟೆಗಳ ಪರಿಶೀಲನೆ ಬಳಿಕ ಗಿರೀಶ್ ಮಟ್ಟಣ್ಣವರವರು ಮಾಧ್ಯಮದ ಮುಂದೆ ಮಾತನಾಡುವಂತ ಸಂದರ್ಭದಲ್ಲಿ ಕೂಡ ಉಚ್ಚಾರ ಮಾಡ್ತಾರೆ, ಒಂದು ಹೇಳಿಕೆಯನ್ನು ಹೇಳ್ತಾರೆ. ಅಂದ್ರೆ ಅಲ್ಲಿ ಆದಂತಹ ಪ್ರಕ್ರಿಯೆ ಏನಿದೆ, ಈ ಕೇಸ್ ಏನಿದೆ, ಇದು ಧರ್ಮಸ್ಥಳದಲ್ಲಿ ಆದಂತಹ ಷಡ್ಯಂತ್ರದ ವಿರುದ್ಧವಾಗಿ ಆದಂತಹ ಒಂದು ಕೇಸ್ ಅಲ್ಲ, ಹೊರತಾಗಿ ಎಐ ವಿಡಿಯೋಗೆ ಸಂಬಂಧಪಟ್ಟಂತಹ ಕೇಸ್ ಇದೆ ಅನ್ನುವಂಥದ್ದನ್ನ ಒಂದು ಸ್ಪಷ್ಟೀಕರಣ ಹೇಳಿಕೆಯನ್ನ ಮಾಧ್ಯಮದ ಜೊತೆಗೆ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಹೇಳಿರುವಂತದ್ದು. ಜೊತೆಗೆ ನಾವು ಕಾನೂನಾತ್ಮಕವಾಗಿ ಏನು ಪ್ರಕ್ರಿಯೆಗಳಿರ್ತವೋ ಆ ಎಲ್ಲಾ ಪ್ರಕ್ರಿಯೆಗಳು ಕೂಡ ಸಹಕಾರ ಕೊಡ್ತೀವಿ, ಪೊಲೀಸರಿಗೆ ಸಹಾಯ ಮಾಡ್ತೀವಿ, ತಿಳಿಸ್ತೀವಿ, ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಎಲ್ಲಾ ರೀತಿಯ ಮಾಹಿತಿಗಳು ಕೊಡೋದಕ್ಕೆ ಪ್ರಯತ್ನ ಪಡ್ತೀವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಅದಾದ ಬಳಿಕ ಸಮೀರ್ ಅವರು ಹಾಗೆ ಗಿರೀಶ್ ಮಟ್ಟಣ್ಣವರವರು ಅಲ್ಲಿಂದ ತಮ್ಮ ವೈಯಕ್ತಿಕ ಕಾರ್ನಲ್ಲಿ ತೆರಳಿರುವಂತದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಮೊಹಮ್ಮದ್ ಸಮೀರ್ ಜೊತೆಯಲ್ಲೇ ಇದ್ದ ಮಟ್ಟಣ್ಣವರ್. ಇಡೀ ದಿನ ಸಮೀರ್ ಮನೆಯಲ್ಲೇ ಮಟ್ಟಣ್ಣನವರ್ ಇದ್ರು. ಸಮೀರ್ನನ್ನ ಕರೆದೊಯ್ದಿದ್ದಾರೆ. ಗಿರೀಶ್ ಮಟ್ಟಣ್ಣವರ್ ಅಶ್ಲೀಲ ಪದ ಬಳಕೆ ಸಂಬಂಧ ನಡೆದಿರುವಂತ ರೇಡ್ ಇದು. ಸಮೀರ್ ವಿರುದ್ಧ ಸುಳ್ಳು ಕೇಸ್ ಅಂತ ಹೇಳಿ ಮಟ್ಟಣ್ಣನವರ್ ಹೇಳಿದ್ದಾರೆ. ಇವತ್ತು ಇಡೀ ಮಟ್ಟಣ್ಣವರ್ ಸಮೀರ್ ಜೊತೆಗೇನೆ ಇದ್ರು. ಅಶ್ಲೀಲ ಪದ ಬಳಕೆ ಸಂಬಂಧ ನಡೆದಿರುವಂತ ರೇಡ್ ಇದು ಅಂತೇಳಿ ಹೇಳಿದ್ದಾರೆ. ಸಮೀರ್ ವಿರುದ್ಧ ಸುಳ್ಳು ಕೇಸ್ ಅಂತೇಳಿ ಮಟ್ಟಣ್ಣನವರ್ ಹೇಳಿದ್ದಾರೆ.
ಮೊಹಮ್ಮದ್ ಸಮೀರ್ ಜೊತೆಯಲ್ಲೇ ಇವತ್ತು ಇಡೀ ಮಟ್ಟಣ್ಣವರ್ ಇದ್ರು. ಫಸ್ಟ್ ಆಫ್ ಆಲ್ ಇದು ರೇಡ್ ಅಲ್ಲ. ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ನಲ್ಲಿ ಸಮೀರ್ MD ಅವರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು. ಅವರು ವಿಡಿಯೋ ನೋಡಿ. ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ. ದಯವಿಟ್ಟು ಅದನ್ನ ತೆಗೆದುಹಾಕ್ಬಿಡಿ. ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಸಮೀರ್ ಅವ್ರ ಮೇಲೆ ಯಾವ ಕೇಸು ಆಗಿಲ್ಲ. ಅದರಲ್ಲಿ ಅವರು ಒಂದ್ ಕಡೆ ಹೇಳ್ತಾರೆ, ಬೆಳ್ತಂಗಡಿ ಪೊಲೀಸರು ಚಾಟುಗಳು, ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ. ಅದನ್ನ ಪರ್ಸನಲ್ ಆಗಿ ತಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ. ಇವತ್ತು ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಅರವಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಅರವಿಂದ, ಇವತ್ತು ಇಡೀ ಮಟ್ಟಣ್ಣವರ್ ಕೂಡ ಸಮೀರ್ ಮನೆಯಲ್ಲೇ ಇದ್ರು ಅನ್ನೋದು. ಪೊಲೀಸರು ಬಂದಾಗ ಮಟ್ಟಣ್ಣವರ್ ಏನಂದ್ರು, ಮತ್ತೆ ಯಾವ ಪ್ರಕರಣದಲ್ಲಿ ಈಗ ಆತನನ್ನ ಕರ್ಕೊಂಡು ಹೋಗಿದ್ದು, ಸದ್ಯಕ್ಕೆ ಏನೇನ್ ಸೀಸ್ ಮಾಡಿದ್ದಾರೆ ಸಮೀರ್ ಮನೆಯಲ್ಲಿ? ಅರವಿಂದ್, ಎಸ್ ರಂಜಿತ್, ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟಂತಹ ಪ್ರಕರಣ ಏನಿತ್ತು, ಈ ಪ್ರಕರಣ ಮುನ್ನೆಲೆಗೆ ಬರುವುದಕ್ಕಿಂತ ಮುಂಚಿತವಾಗಿ MD ಸಮೀರ್ ಅವರು ಒಂದು AI ವಿಡಿಯೋನ ಮಾಡಿರ್ತಾರೆ. ಆ AI ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಧರ್ಮಸ್ಥಳ ಜೊತೆಗೆ ಆ ಕ್ಷೇತ್ರದಲ್ಲಿ ನಡೆದಂತಹ ಒಂದು ಘಟನೆ ಬಗ್ಗೆ ಸಂಪೂರ್ಣವಾಗಿ ವಿವರಣೆ ಕೊಡುವಂತ ಸಂದರ್ಭದಲ್ಲಿ ಬೆಳ್ತಂಗಡಿ ಪೊಲೀಸರಿಗೆ ಒಂದು ಸ್ಟೇಟ್ಮೆಂಟ್ ನ ಒಂದು ಹೇಳಿಕೆಯನ್ನು ಕೊಡುವಂತ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕಾರಂತರ ಹೇಳಿರುವಂತದನ್ನ ಇವರು ಕೇಳ್ತಾರೆ, ಅವ್ರು ಹೇಳಿದಂತೆ ಕೇಳ್ತಾರೆ ಅನ್ನುವಂತ ಆ ಪದ ಬಳಸುವಾಗ ಒಂದು ಪದಗಳನ್ನ ಬಳಸಿರ್ತಾರೆ. ಆ ಸಂಬಂಧಪಟ್ಟಂತೆ ಬೆಳ್ತಂಗಡಿ ಠಾಣೆಯಲ್ಲಿ ಒಂದು FIR ದಾಖಲಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ತನಿಖೆಗೆ ಸರಿಯಾಗಿ ಸಹಕರಿಸಿಲ್ಲ ಅನ್ನುವಂತಹ ಆರೋಪದಡಿ ಇವತ್ತು ಬೆಳ್ತಂಗಡಿ ಪೊಲೀಸರು ಬನ್ನೇರಘಟ್ಟ ನಿವಾಸಕ್ಕೆ ಬಂದು ಅಲ್ಲಿ ಪರಿಶೀಲನೆ ಮಾಡಿರುವಂತದ್ದು. ಸದ್ಯ ನಾವೀಗ ಅದೇ ಸ್ಥಳದಲ್ಲಿ ಸುಮಾರು 8 ಗಂಟೆಗಳ ಕಾಲ ಒಂದು ಪರಿಶೀಲನೆಯನ್ನ ಮಾಡಿ AI ವಿಡಿಯೋಗೆ ಸಂಬಂಧಪಟ್ಟಂತೆ ಅವರು ಬಳಕೆ ಮಾಡಿದಂತಹ ಕಂಪ್ಯೂಟರ್ ಸಿಸ್ಟಮ್ ಆಗಿರಬಹುದು, ಅದರ ಜೊತೆಗೆ ಇದ್ದಂತಹ 2 ಮೊಬೈಲ್ಗಳು, ಆತ ಏನೇನು ದಾಖಲೆಗಳನ್ನ ಬರೆದುಕೊಂಡಿದ್ದ, ಅಂದ್ರೆ AI ವಿಡಿಯೋನಲ್ಲಿ ಬಳಸಬೇಕಾದಂತಹ ಹೇಳಬೇಕಾದಂತಹ ಮಾಹಿತಿ ಏನಿತ್ತು, ಅದರ ಬಗ್ಗೆ ಬರೆದಂತಹ ಏನು ಪ್ರಾಥಮಿಕ ಮಾಹಿತಿ ಇತ್ತು, ಆ ಎಲ್ಲಾ ಬುಕ್ಸ್ ಗಳನ್ನ ಜೊತೆಗೆ ಆ ಒಂದು ಹಾರ್ಡ್ ಡಿಸ್ಕ್ ಮೊಬೈಲ್ಗಳೇನಿರುತ್ತೆ ಅದನ್ನ ಪರಿಶೀಲನೆ ಮಾಡಿ ವಶಕ್ಕೆ ಪಡೆದುಕೊಂಡು ತೆಗೆದುಕೊಂಡು ಹೋಗಿರುವಂತದ್ದು, ಅಲ್ಲಿದ್ದಂತಹ ಮಟೀರಿಯಲ್ಸ್ ಗಳನ್ನ ತೆಗೆದುಕೊಂಡು ಹೋಗಿರುವಂತದ್ದು. ಈ ಒಂದು ಪರಿಶೀಲನೆ ಕಾರ್ಯ ಮುಗಿದ ಬಳಿಕ, ಅಂದ್ರೆ ಈ ಹಿಂದೆ ಅಂದ್ರೆ ಒಂದು ದಿನಕ್ಕೂ ಮುಂಚಿತವಾಗಿ ಸಮೀರ್ಗೂ ಹಾಗೂ ಗಿರೀಶ್ ಮಟ್ಟಣ್ಣವರವರಿಗೂ ಕೂಡ ಒಂದು ನೋಟಿಸ್ ಅನ್ನು ಕೊಟ್ಟಿರ್ತಾರೆ. ಅಂದ್ರೆ ಇಲ್ಲಿ ಪರಿಶೀಲನೆ ಮಾಡುವಂತ ಕಾರ್ಯ ಇರುತ್ತೆ, ಹಾಗಾಗಿ ನಾವು ಬರ್ತೀವಿ, ತಾವು ಕೂಡ ಅಲ್ಲಿ ಹಾಜರಿರಬೇಕು ಅನ್ನುವಂಥದ್ದನ್ನ ಹೇಳಿರ್ತಾರೆ. ಗಿರೀಶ್ ಮಟ್ಟಣ್ಣವರವರು ಕೂಡ ಈ ಒಂದು ಪರಿಶೀಲನೆ ಕಾರ್ಯದಲ್ಲಿ ಪಂಚನಾಮೆಯಾಗಿ ಅಂದ್ರೆ ಒಂದು ಸಹಿ ಹಾಕೋದಕ್ಕೆ ಆ ಒಂದು ತನಿಖೆಯ ಪ್ರಕ್ರಿಯೆ ಏನಿರುತ್ತೆ ಆ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಅವರು ಕೂಡ ಬಂದಿರ್ತಾರೆ.